ವ್ಯಾಲೆಂಟೈನ್ಸ್ ಡೇ ಅಥವಾ ಪ್ರೇಮಿಗಳ ದಿನಾಚರಣೆ, ಇದರ ಬಗ್ಗೆ ತುಂಬಾನೇ ವಾದ ವಿವಾದಗಳಿವೆ. ಆದರೆ ಎಲ್ಲ ಪ್ರೇಮಿಗಳು ಈ ದಿನನ ತಮ್ಮ ಪ್ರೀತಿನ ವ್ಯಕ್ತಪಡಿಸೋದಕ್ಕೆ ಅಥವಾ ಪ್ರೀತಿನ ಪಡ್ಕೊಳ್ಳೋಕ್ಕೆ ತುಂಬಾ ಗ್ರ್ಯಾಂಡ್ ಆಗಿ ಆಚರಿಸ್ತಾರೆ. ಆದರೆ ಪ್ರೇಮಿಗಳ ದಿನಾಚರಣೆಗಿಂತ ಈ ದಿನ ಇಡೀ ಪ್ರಪಂಚದಲ್ಲೇ ಒಂದು ದೊಡ್ಡ ವ್ಯಾಪಾರದ ದಿನ ಅಂತ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತು? ಹೌದು, ಅಮೆರಿಕ ಒಂದರಲ್ಲೇ 2019ರಲ್ಲಿ ಈ ವ್ಯಾಲೆಂಟೈನ್ಸ್ ಡೇ ದಿನ ಅಮೆರಿಕನರು $2.7 ಬಿಲಿಯನ್ ಖರ್ಚು ಮಾಡಿದಾರಂತೆ. ಅಂದ್ರೆ ನಮ್ಮ ಭಾರತದ ಲೆಕ್ಕದಲ್ಲಿ ನೋಡೋದಾದ್ರೆ ಸುಮಾರು 1,54,000 ಕೋಟಿ. ಅಮೆರಿಕ ಒಂದರಲ್ಲೇ ಇಷ್ಟು ವ್ಯಾಪಾರ ಆದ್ರೆ ಇನ್ನ ಇಡೀ ಪ್ರಪಂಚದಲ್ಲಿ ಎಷ್ಟು ವ್ಯಾಪಾರ ಆಗ್ಬೇಡ ಹೇಳಿ. ಅಂದ್ರೆ ಇದು ಬರೀ ವ್ಯಾಪಾರಕ್ಕೋಸ್ಕರ ಮಾಡಿದ ಆಚರಣೆನ? ಒಂದು ಪೇಗನ್ ಹಬ್ಬ ಕ್ರಿಶ್ಚಿಯನ್ ಹಬ್ಬ ಆಗಿದ್ದು ಹೇಗೆ? ಇಡೀ ಪ್ರಪಂಚಕ್ಕೆ ಇದು ಹೇಗೆ ಆಚರಣೆಗೆ ಬಂತು? ಅಸಲ್ಗೂ ಯಾರು ಈ ವ್ಯಾಲೆಂಟೈನ್? ಈ ಎಲ್ಲಾ ಪ್ರಶ್ನೆಗಳಿಗೆ ನಾನಿವತ್ತು ಉತ್ತರ ಕೊಡ್ತೀನಿ. ನೋಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಾನು ಮುಂದೆ ಅಪ್ಲೋಡ್ ಮಾಡೋ ವಿಡಿಯೋನ ನೋಟಿಫಿಕೇಶನ್ ಪಡ್ಕೊಳ್ಳಿ. ಕಾಲದಲ್ಲಿ ನಾವು ಹಿಂದೆ ಹೋದ್ರೆ ಆಗ ರೋಮ್ನಲ್ಲಿ ಕ್ರಿಶ್ಚಿಯನ್ ಮತ ಬರೋಕ್ಕೂ ಮುಂಚೆ ಇದ್ದಿದ್ದು ಪೇಗನ್ ಅನ್ನೋ ಮತ. ಈ ಪೇಗನ್ಸ್ಗೆ ಒಂದು ಮುಖ್ಯವಾದ ಹಬ್ಬ ಅಂದ್ರೆ ಅದು ಲೂಪರ್ಕೇಲಿಯಾ. ಈ ಹಬ್ಬನ ಅವರು ಅವರ ಫ್ಯಾಲಸ್ ದೇವರಿಗೋಸ್ಕರ ಮಾಡ್ತಿದ್ರು. ಈ ಫ್ಯಾಲಸ್ ಅವ್ರಿಗೆ ಸಂತಾನ ಕರುಣಿಸೋ ದೇವರು. ಈ ಲೂಪರ್ಕೇಲಿಯಾ ಹಬ್ಬನ ಅವರು ಫೆಬ್ರವರಿ ತಿಂಗಳಿನ ಮಧ್ಯದಲ್ಲಿ ಆಚರಿಸ್ತಿದ್ರು. ಈ ಹಬ್ಬದ ದಿನ ಆ ಊರಿನ ಕೇಂದ್ರ ಭಾಗದಲ್ಲಿ ಒಂದು ಮೇಕೆನ ಬಲಿ ಕೊಡ್ತಿದ್ರು. ಅದರ ಚರ್ಮನ ಸುಲಿದು ಆ ಚರ್ಮನ ಸಣ್ಣದಾಗಿ ಹಗ್ಗ ತರ ಮಾಡಿ ಅದರಲ್ಲಿ ಚಾಟಿ ಮಾಡಿ ಆ ಚಾಟಿನ ಅದರದೇ ರಕ್ತದಲ್ಲಿ ಅದ್ದಿ ಅದರಿಂದ ಆ ಊರಿನ ಹೆಣ್ಣು ಮಕ್ಕಳ ಬೆನ್ನಿನ ಮೇಲೆ ಹೊಡಿತಿದ್ರು. ಏನು ಈ ಹೆಣ್ಣು ಮಕ್ಕಳು ಓಡಿ ಹೋಗೋರು ಅನ್ಕೊಂಡ್ರ? ಇಲ್ಲ, ಅವರು ನನ್ನನ್ನು ಹೊಡಿ ಅಂತ ಹೊಡಿಸ್ಕೋತಿದ್ರು. ಯಾಕೆಂದ್ರೆ ಅದರಿಂದ ಹೊಡಿಸ್ಕೊಂಡ್ರೆ ಅವ್ರಿಗೆ ಸಂತಾನ ಭಾಗ್ಯ ಆಗತ್ತೆ ಅಂತ, ಮಕ್ಕಳಾಗದೆ ಇರೋರಿಗೆ ಮಕ್ಕಳಾಗತ್ತೆ ಅಂತ, ಹಾಗೆ ಮಕ್ಕಳು ಹುಟ್ಟೋವಾಗ ಆಗೋ ನೋವು ಕಡಿಮೆ ಆಗತ್ತೆ ಅಂತ ಅವರು ನಂಬ್ತಿದ್ರು. ಅದಾದ್ಮೇಲೆ ಅವರ ಊರಿನಲ್ಲಿರೋ ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳ ಹೆಸರನ್ನ ಚೀಟಿಗಳಲ್ಲಿ ಬರೆದು ಅದನ್ನ ಒಂದು ಮಡಿಕೆಯಲ್ಲಿ ಹಾಕ್ತಿದ್ರು. ಅದರ ನಂತರ ಅದೇ ಊರಿನ ಹುಡುಗರು ಆ ಚೀಟಿಗಳನ್ನ ತೆಗಿತಿದ್ರು. ಅದರಲ್ಲಿ ಯಾರಿಗೆ ಯಾರ ಹೆಸರು ಬರುತ್ತೋ ಅವರು ಅವರನ್ನ ಮದುವೆ ಆಗ್ತಿದ್ರು. ಹೀಗೆ ಇದು ಅವ್ರಿಗೆ ತುಂಬಾ ದೊಡ್ಡ ಹಬ್ಬವಾಗಿತ್ತು. ಮುಂದಕ್ಕೆ ರೋಮ್ನಲ್ಲಿ ಕ್ರಿಶ್ಚಿಯಾನಿಟಿ ಹರಡೋದಕ್ಕೆ ಪ್ರಾರಂಭವಾಯಿತು. ಆಗ ತುಂಬಾ ಜನ ಪೇಗನ್ಸ್ ಕ್ರಿಶ್ಚಿಯಾನಿಟಿ ಕಡೆಗೆ ತಿರುಗಿಕೊಂಡ್ರು. ಹಾಗೆ ಕೆಲವರು ಅದಕ್ಕೆ ವಿರೋಧವಾಗಿ ಕೂಡ ಇದ್ರು. ಇನ್ನ ಕೆಲವು ಧರ್ಮಗುರುಗಳು ಹೇಗೂ ಕೆಲವರು ನಮಗೆ ವಿರೋಧವಾಗಿದ್ದಾರೆ, ಅದಕ್ಕೆ ಎಲ್ಲಾ ಪೇಗನ್ಸ್ ಹಬ್ಬನು ಕ್ರಿಶ್ಚಿಯನ್ ಹಬ್ಬ ಮಾಡಿಬಿಟ್ರೆ ನಿಧಾನವಾಗಿ ಎಲ್ಲರೂ ಪೇಗನ್ಸ್ ಹಬ್ಬನ ಮರ್ತು ಹೋಗ್ತಾರೆ ಅಂತ ಯೋಚಿಸಿದ್ರು. ಅದರ ಭಾಗವಾಗಿ 4ನೇ ಶತಮಾನದಲ್ಲಿ ಪೋಪ್ ಗೆಲಾಶಿಯಸ್ ಫೆಬ್ರವರಿ 14 ಸೇಂಟ್ ವ್ಯಾಲೆಂಟೈನ್ಸ್ ಡೇ ಆಗಿ ಘೋಷಿಸಿದ್ರು. ಹಾಗೆ ಬರ್ತಾ ಬರ್ತಾ ಪೇಗನ್ಸ್ ಹಬ್ಬವಾದ ಲೂಪರ್ಕೇಲಿಯಾನ ಎಲ್ಲರೂ ಮರೆತು ವ್ಯಾಲೆಂಟೈನ್ಸ್ ಡೇನ ಆಚರಿಸೋದಕ್ಕೆ ಶುರು ಮಾಡಿದ್ರು. ಈಗ ಬರುತ್ತೆ ನಿಜವಾದ ಪ್ರಶ್ನೆ, ಯಾರು ಈ ಸೇಂಟ್ ವ್ಯಾಲೆಂಟೈನ್? ಜೈಲಲ್ಲಿ ತಲೆ ಕಡಿದು ಸತ್ತ ಈ ವ್ಯಕ್ತಿನ ಹಬ್ಬವಾಗಿ ಯಾಕೆ ಆಚರಿಸ್ತಾರೆ ಹೇಳ್ತೀನಿ ಬನ್ನಿ. ಅದು 226ನೇ ವರ್ಷ ಇಟಲಿಯ ಟೆರ್ನಿ ಅನ್ನೋ ಊರಿನಲ್ಲಿ ಈ ವ್ಯಾಲೆಂಟೈನ್ ಹುಟ್ಟಿದ್ರು. ಇವರು ಚಿಕ್ಕ ವಯಸ್ಸಲ್ಲೇ ಒಂದು ಚರ್ಚ್ಗೆ ಬಿಷಪ್ ಆಗ್ತಾರೆ. ಆಗ ಅವರಿದ್ದ ರಾಜ್ಯನ ಆಳ್ತಿದ್ದು 2ನೇ ಕ್ಲಾಡಿಯಸ್ ಅನ್ನೋ ರಾಜ. ಆತ ಒಬ್ಬ ಕ್ರೂರಿಯಾಗಿದ್ದ. ಅವನ ಸೈನ್ಯ ಅತ್ಯಂತ ಶಕ್ತಿಯುತವಾಗಿತ್ತು. ಅವನು ಹೋರಾಡಿದ ಎಲ್ಲಾ ಯುದ್ಧದಲ್ಲಿ ಆ ರಾಜನೇ ಗೆಲ್ತಿದ್ದ. ಯಾಕಂದ್ರೆ ಆತನ ಹತ್ರ ಇದ್ದ ಅತಿ ದೊಡ್ಡ ಸೇನೆನೇ ಅದಕ್ಕೆ ಕಾರಣ. ಬರ್ತಾ ಬರ್ತಾ ಆತನ ಸೈನ್ಯದಲ್ಲಿ ಸೈನಿಕರ ಸಂಖ್ಯೆ ಕಮ್ಮಿ ಆಗ್ತಾ ಬಂತು. ಯಾಕಂದ್ರೆ ಜನ ಸೈನ್ಯಕ್ಕೆ ಸೇರೋದನ್ನ ನಿಲ್ಲಿಸ್ಬಿಟ್ರು. ಯಾಕಂದ್ರೆ ಒಂದ್ಸಲ ಸೈನ್ಯಕ್ಕೆ ಸೇರಿದ್ರೆ ಬರೀ ಯುದ್ಧ ಅಂತ ಹೋಗ್ತಿದ್ರು. ಮತ್ತೆ ಮನೆಗೆ ಬರೋದಕ್ಕೆ ವರ್ಷಗಳೇ ಹಿಡಿತಿತ್ತು. ಮತ್ತೆ ಬದುಕಿ ಬರ್ತಾರೆ ಅನ್ನೋ ಗ್ಯಾರಂಟಿ ಕೂಡ ಇರಲಿಲ್ಲ. ಹಾಗಾಗಿ ಜನ ಸೈನ್ಯಕ್ಕೆ ಸೇರೋದನ್ನ ನಿಲ್ಲಿಸ್ಬಿಟ್ರು. ಅದಕ್ಕೆ ರಾಜ ಯೋಚಿಸ್ದ, ಇವ್ರು ಹೀಗೆ ಯೋಚಿಸೋದಕ್ಕೆ ಕಾರಣ ಅವರ ಕುಟುಂಬದ ಪ್ರೀತಿನೇ ತಾನೆ. ಅಂದ್ರೆ ಇವ್ರಿಗೆ ದೇಶಭಕ್ತಿಗಿಂತ ಕುಟುಂಬದ ಮೇಲೆ ಪ್ರೀತಿನೇ ಜಾಸ್ತಿ ಆಗ್ಬಿಟ್ಟಿದೆ. ಅದಕ್ಕೆ ಮದುವೆನೇ ನಿಲ್ಸೋಣ ಅಂತ ಯೋಚಿಸಿ ಒಂದು ಶಾಸನ ಹೊರಡಿಸ್ದ. ಅದೇನು ಅಂದ್ರೆ ಇನ್ನು ಮುಂದೆ ನಮ್ಮ ರಾಜ್ಯದಲ್ಲಿ ಯಾರೂ ಮದುವೆ ಆಗೋ ಹಾಗಿಲ್ಲ ಅಂತ. ಹಾಗೇನಾದ್ರೂ ಮದುವೆ ಆದ್ರೆ ಅದು ಕಾನೂನಿನ ವಿರುದ್ಧ. ಅದನ್ನು ನಿರಾಕರಿಸಿ ಅವರೇನಾದ್ರೂ ಮದುವೆ ಆದ್ರೆ ಅವರಿಗೆ ಕಠಿಣ ಶಿಕ್ಷೆ ಕೂಡ ವಿಧಿಸ್ತಿದ್ದ.
ಆದರೆ ಆಗಿನ ಕಾಲದಲ್ಲಿ ಈಗಿರೋ ಹಾಗೆ ರಿಜಿಸ್ಟರ್ ಮ್ಯಾರೇಜಸ್ ಇರಲಿಲ್ಲ. ಮದುವೆ ಆಗ್ಬೇಕಂದ್ರೆ ಒಬ್ಬ ಪಾಸ್ಟರ್ ಇರಲೇಬೇಕು. ಹಾಗೆ ಮದುವೆ ಆಗದೆ ಜೊತೆಗೆ ಕೂಡ ಇರೋ ಹಾಗೆ ಇರಲಿಲ್ಲ. ಹಾಗಾಗಿ ಅಲ್ಲಿನ ಪ್ರೇಮಿಗಳು ಒದ್ದಾಡ ಹೋದ್ರು. ಆವಾಗಲೇ ನಮ್ಮ ವ್ಯಾಲೆಂಟೈನ್ ರಾಜನ ಆಜ್ಞೆನ ವಿರುದ್ಧ ನಿಂತರು. ಅಲ್ಲಿನ ಪ್ರೇಮಿಗಳಿಗೆ ರಹಸ್ಯವಾಗಿ ಮದುವೆಗಳನ್ನ ಮಾಡಿಸೋದಕ್ಕೆ ಪ್ರಾರಂಭ ಮಾಡಿದ್ರು. ರಹಸ್ಯ ಎಷ್ಟು ದಿನ ಅಂತ ಉಳಿಯುತ್ತೆ? ಯಾವಾಗಾದ್ರೂ ಒಂದಿನ ಹೊರಗೆ ಬರಲೇಬೇಕಲ್ವಾ? ಕೊನೆಗೆ ಒಂದು ದಿನ ರಾಜನ್ಗೆ ಈ ವ್ಯಾಲೆಂಟೈನ್ ಬಗ್ಗೆ ಗೊತ್ತಾಯ್ತು. ತಕ್ಷಣ ಅವರನ್ನ ಬಂಧಿಸಿ ಫೆಬ್ರವರಿ 14ಕ್ಕೆ ಅವರ ಶಿರಶ್ಛೇದನೆಗೆ ಆಜ್ಞೆನ ಹೊರಡಿಸ್ಬಿಟ್ಟ. ಇನ್ನು ವ್ಯಾಲೆಂಟೈನ್ ಜೈಲ್ನಲ್ಲಿ ದಿನ ಕಳೆಯೋದಕ್ಕೆ ಶುರು ಮಾಡಿದ್ರು. ಆಗ ಇವರಿದ್ದ ಜೈಲ್ನ ಅಧಿಕಾರಿ ಆಸ್ಟೀರಿಯಸ್ನ ಮಗಳು ಜೂಲಿಯಾ ಜೈಲ್ಗೆ ಬರ್ತಿದ್ರು. ಬಂದು ವ್ಯಾಲೆಂಟೈನ್ನ ದಿನಾಗ್ಲೂ ಮಾತಾಡ್ತಾ ಅವಳಿಗೆ ಅವ್ರ ಮೇಲೆ ಪ್ರೀತಿ ಬೆಳೀತು. ನೋಡ್ತಾ ನೋಡ್ತಾ ಆತ ಸಾಯೋ ದಿನ ಬಂದೇ ಬಿಡ್ತು. ಅದಕ್ಕೆ ಹಿಂದಿನ ದಿನ ಭೇಟಿ ನೀಡಿದ ಜೂಲಿಯಾಗೆ ಬಿಷಪ್ ವ್ಯಾಲೆಂಟೈನ್ ನಿಂದ ಒಂದು ಅದ್ಭುತ ಕಾರ್ಯ ನಡೀತು. ಅದೇನಂದ್ರೆ ಹುಟ್ಟು ಕುರುಡಿ ಆಗಿದ್ದ ಆಕೆಗೆ ಇವರ ಪ್ರಾರ್ಥನೆಯಿಂದ ಕಣ್ಣು ಬಂತು. ಆ ಅದ್ಭುತ ಆಗಿದ್ದಕ್ಕೆ ಅವರಿಗೆ ಸೇಂಟ್ ಅನ್ನೋ ಬಿರುದು ಸಿಕ್ತು. ಆಗಿಂದ ಬಿಷಪ್ ವ್ಯಾಲೆಂಟೈನ್ ಸೇಂಟ್ ವ್ಯಾಲೆಂಟೈನ್ ಆದ್ರು. ಇನ್ನು ಫೆಬ್ರವರಿ 14 ಬಂದೇ ಬಿಡ್ತು. ಯಾವಾಗ್ಲೂ ಬರೋ ಜೂಲಿಯಾ ಅವತ್ತು ಬರಲೇ ಇಲ್ಲ. ಸೇಂಟ್ ವ್ಯಾಲೆಂಟೈನ್ನ ಸಾವನ್ನ ನೋಡೋದಕ್ಕೆ ಅವಳಿಗೆ ಧೈರ್ಯ ಇರಲಿಲ್ಲ. ಅದಕ್ಕೆ ವ್ಯಾಲೆಂಟೈನ್ ಸಾಯೋಕ್ಕೂ ಮುಂಚೆ ಅಲ್ಲಿದ್ದ ಸೈನಿಕನ ಹತ್ರ ಒಂದು ಪೇಪರ್ ಪೆನ್ ತಗೊಂಡು ಜೂಲಿಯಾಗೋಸ್ಕರ ಒಂದು ಪತ್ರ ಬರೆದ್ರು. ಆ ಪತ್ರದ ಕೊನೆಯಲ್ಲಿ ಫ್ರಮ್ ಯುವರ್ ವ್ಯಾಲೆಂಟೈನ್ ಅಂತ ಬರೆದು ಕೊಟ್ರು. ಈಗ ಸಾಯೋಕ್ಕೆ ಹೋಗ್ಬೇಕಿತ್ತು, ಇನ್ನೇನು ನನ್ನ ಜೀವನನೇ ಮುಗೀತು ಅಂತ ಕೂತಿದ್ರು ಸೇಂಟ್ ವ್ಯಾಲೆಂಟೈನ್. ಆಗ ಅವರಿದ್ದ ಕೋಣೆಯಲ್ಲಿದ್ದ ಚಿಕ್ಕ ಕಿಟಕಿಯಿಂದ ಒಂದು ರೋಸ್ ಬಂದು ಕೆಳಗೆ ಬಿತ್ತು. ಹಾಗೆ ಒಂದಾದ್ಮೇಲೆ ಒಂದು ಸಾವಿರಾರು ಹೂಗಳು ಬಂದು ಇವರ ಕೋಣೆಯಲ್ಲಿ ಬಿದ್ದು. ಅವರು ಕಿಟಕಿಯಿಂದ ನೋಡಿದ್ರು. ಆಗ ಇವರು ಮದುವೆ ಮಾಡಿಸಿದ ಅಷ್ಟೂ ಜನ ಜೋಡಿಗಳು ಬಂದು ತಮ್ಮ ಕೃತಜ್ಞತೆನ ತೋರಿಸಿದ್ರು. ಇದರಿಂದ ಸಂತೃಪ್ತರಾದ ಸೇಂಟ್ ವ್ಯಾಲೆಂಟೈನ್ ಸಂತೋಷವಾಗಿ ತಮ್ಮ ಪ್ರಾಣ ಬಿಟ್ರು. ಇದು ಸೇಂಟ್ ವ್ಯಾಲೆಂಟೈನ್ನ ಕತೆ. ಇವರು ತಮ್ಮ ಪ್ರಾಣನು ಲೆಕ್ಕಿಸದೆ ಜನಗಳಿಗೆ ಮಾಡಿದ ಉಪಕಾರಕ್ಕೇನೆ ಪೋಪ್ ಗೆಲಾಶಿಯಸ್ ಫೆಬ್ರವರಿ 14 ಸೇಂಟ್ ವ್ಯಾಲೆಂಟೈನ್ಸ್ ಡೇ ಆಗಿ ಘೋಷಿಸಿದ್ರು. ಆದರೆ ಸೇಂಟ್ ವ್ಯಾಲೆಂಟೈನ್ಸ್ ಡೇ ಫೀಸ್ಟ್ಗೂ ಪ್ರೇಮಿಗಳಿಗೂ ಆಗ ಏನು ಸಂಬಂಧ ಇರಲಿಲ್ಲ. 1000 ವರ್ಷಗಳ ತನಕ ಅದು ಬರೀ ಒಂದು ದಿನ ಆಗಿತ್ತು ಅಷ್ಟೆ. ಆಗ ಯಾವುದೇ ಸಂಪ್ರದಾಯ ಬುಕ್ಕಿಂದ ಆಗಲಿ ನಾವೆಲ್ಸಿಂದ ಆಗಲಿ ಈಗ ಮೂವೀಸ್ನಿಂದ ಬರ್ತಿದ್ದವು. ಹಾಗೆ 13ನೇ ಶತಮಾನದಲ್ಲಿ ಚಾಸರ್ ಅನ್ನೋ ಒಬ್ಬ ಕವಿ ಈ ದಿನ ಎಲ್ಲಾ ಪಕ್ಷಿಗಳು ತಮ್ಮ ಜೋಡಿನ ಸೇರ್ತವೆ ಅಂತ ವರ್ಣಿಸಿದ್ರು. ಅದರ ನಂತರ ಎಷ್ಟೋ ಕವಿಗಳು ಈ ವ್ಯಾಲೆಂಟೈನ್ಸ್ ಡೇನ ಪ್ರೀತಿಗೆ ಲಿಂಕ್ ಮಾಡಿ ತುಂಬಾ ರೊಮ್ಯಾಂಟಿಕ್ ಆಗಿ ಕಥೆಗಳನ್ನ ಬರೆದ್ರು. ಹಾಗೆ 15ನೇ ಶತಮಾನಕ್ಕೆಲ್ಲ ಈ ವ್ಯಾಲೆಂಟೈನ್ಸ್ ಡೇ ದಿನ ಗ್ರೀಟಿಂಗ್ಸ್ಗಳನ್ನ ಗಿಫ್ಟ್ಗಳನ್ನ ತಮ್ಮ ಪ್ರೀತಿ ಪಾತ್ರರಿಗೆ ಕೊಡೋ ಸಂಪ್ರದಾಯ ಬೆಳೀತು. 18ನೇ ಶತಮಾನಕ್ಕೆ ಇದು ಅಮೆರಿಕನ ತಲುಪಿತು. ನಿಮಗೆ ಗೊತ್ತಿರೋದೆ, ಅಮೆರಿಕಾಗೆ ಒಂದು ಸಲ ಬಂದ್ಮೇಲೆ ಅದು ಇಡೀ ಪ್ರಪಂಚಕ್ಕೆ ಹರಡಲೇಬೇಕು ಅಲ್ವಾ? ಹಾಗೆ ಇದು ಕೂಡ ಇಡೀ ಪ್ರಪಂಚಕ್ಕೆ ಹರಡ್ತು. ಈಗ ಇದನ್ನ ಎಲ್ಲಾ ಪ್ರೇಮಿಗಳು ಇಷ್ಟು ಗ್ರ್ಯಾಂಡ್ ಆಗಿ ಆಚರಿಸ್ತಿದ್ದಾರೆ. ಒಂದು ಸರ್ವೆ ಪ್ರಕಾರ ವ್ಯಾಲೆಂಟೈನ್ಸ್ ಡೇ ದಿನ 60 ಲಕ್ಷ ಪ್ರಪೋಸಲ್ಗಳು ಇಡೀ ಪ್ರಪಂಚದಲ್ಲಿ ಆಗ್ತವಂತೆ. ಅದರಲ್ಲಿ 20 ಲಕ್ಷ ಸಕ್ಸಸ್ ಕೂಡ ಆಗ್ತವಂತೆ. ಹಾಗೆ ಇನ್ನೊಂದು ಸರ್ವೆ ಪ್ರಕಾರ ಪ್ರತಿ ಪ್ರೇಮಿ ಈ ದಿನ ಸುಮಾರು 10,000 ಖರ್ಚು ಮಾಡ್ತಾನಂತೆ. ಇದು ಈ ವ್ಯಾಲೆಂಟೈನ್ಸ್ ಡೇನ ಚರಿತ್ರೆ. ಹಾಗೆ ನೀವೇನ್ ಅನ್ಕೊಂಡ್ರಿ? ಈ ಪೇಗನ್ಸ್ ಆಚರಣೆ ಪೂರ್ತಿಯಾಗಿ ಹೋಯ್ತು ಅನ್ಕೊಂಡ್ರಾ? ಇಲ್ಲ, ಇನ್ನೂ ಕೆಲವು ಹಾಗೇ ಇದೆ. ಅದೇನು ಹೇಳ್ತೀನಿ ಕೇಳಿ. ಈ ವ್ಯಾಲೆಂಟೈನ್ಸ್ ಡೇ ದಿನ ಕೊಡೋ ಈ ರೋಸ್ ಪೇಗನ್ಸ್ನ ದೇವತೆಯಾದ ವೀನಸ್ಗೆ ಕೊಡೋ ಹೂವು, ಅಂದ್ರೆ ಆ ದೇವರಿಗೆ ಇಷ್ಟವಾದ ಹೂವಂತೆ. ಹಾಗೆ ಆಕೆ ಪ್ರೀತಿಗೆ ಸೌಂದರ್ಯಕ್ಕೆ ದೇವತೆ. ಅಷ್ಟೇ ಅಲ್ಲ, ಆಕೆಯ ಮಗ ಕ್ಯೂಪಿಡ್ ಪ್ರೀತಿಗೆ ದೇವರು. ಈತ ಕೈಯಲ್ಲಿ ಒಂದು ಬಿಲ್ಲು ಬಾಣ ಹಿಡ್ಕೊಂಡು ಎಲ್ಲಾ ಪ್ರೇಮಿಗಳಿಗೆ ಬಾಣ ಬಿಡ್ತಾನಂತೆ. ಆತನ ಬಾಣ ಯಾರಿಗೆ ತಗಲತ್ತೋ ಅವರಲ್ಲಿ ಪ್ರೀತಿ ಹುಟ್ಟುತ್ತೆ ಅನ್ನೋ ನಂಬಿಕೆ. ಅದಕ್ಕೆ ಯಾರಾದ್ರೂ ಲವ್ ಸಿಂಬಲ್ ಬರೆದಾಗ ಹಾರ್ಟ್ಗೆ ಬಾಣ ಚುಚ್ಚಿರೋದನ್ನ ಬರೀತಾರೆ. ನೀವು ನೋಡಿದಿರಾ ಅಲ್ವಾ? ಸೊ ಇದು ಫ್ರೆಂಡ್ಸ್ ವ್ಯಾಲೆಂಟೈನ್ಸ್ ಡೇನ ಸಂಪೂರ್ಣ ಚರಿತ್ರೆ. ಇದರಿಂದ ನಿಮ್ಮಲ್ಲಿರೋ ಎಲ್ಲ ಡೌಟ್ಸ್ ತೀರಿದೆ ಅಂತ ನಂಬ್ತೀನಿ. ಇಲ್ಲಿ ತನಕ ಈ ವಿಡಿಯೋನ ನೋಡಿದ್ದೀರಾ ಅಂದ್ರೆ ನಿಮ್ಗೆ ಅಷ್ಟೋ ಇಷ್ಟೋ ಇಷ್ಟ ಆಗೇ ಇರುತ್ತೆ ಅಂತ ನಂಬ್ತೀನಿ. ನಿಮ್ಗೆ ಇಷ್ಟ ಆಗಿದೆ ಅಂತ ನನಗೆ ಗೊತ್ತಾಗಬೇಕು ಅಂದ್ರೆ ಇದಕ್ಕೆ ಒಂದು ಲೈಕ್ ಕೊಡಿ. ಇದರಿಂದ ಈ ವಿಡಿಯೋ ಇನ್ನಷ್ಟು ಜನಕ್ಕೆ ತಲುಪೋದಕ್ಕೆ ಸಹಾಯ ಆಗುತ್ತೆ.
ಹಾಗೆ ಈ ವಿಡಿಯೋನ ಶೇರ್ ಮಾಡಿ, ಇದು ಹೆಚ್ಚಿನ ಜನಕ್ಕೆ ತಲುಪೋದಕ್ಕೆ ಸಹಾಯ ಮಾಡಿ. ಇನ್ನು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸ್ನಲ್ಲಿ ನನಗೆ ತಿಳಿಸಿ. ಸೊ ಲೈಕ್, ಶೇರ್, ಕಮೆಂಟ್ ಮಾಡ್ತೀರಾ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ನಗ್ತಾ ಇರಿ, ನಗಿಸ್ತಾ ಇರಿ, ಆರಾಮಾಗಿರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.